ಹಲೋ ಎವ್ರಿವನ್. ಇವತ್ತು ನನ್ನ ಬರ್ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಬರ್ಡೇ ಹೇಗಿತ್ತು, ಏನೆಲ್ಲ ಮಾಡಿದೆ, ನಾನು ಎಲ್ಲೆಲ್ಲೆಲ್ಲ ಹೋಗಿದ್ದೆ, ನನಗೇನೇನು ಗಿಫ್ಟ್ಸ್ ಬಂತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮಗೆ ಚಿಕ್ಕ ವಯಸ್ಸಿಂದ ಬರ್ಡೇ ಅಂದರೆ ನೆನಪಾಗೋದು ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನನ ಮಾಡಿ ಹೊಸ ಬಟ್ಟೆನ ಹಾಕ್ಕೊಂಡು ದೇವ್ರಿಗೆ ಪೂಜೆ ಮಾಡೋದು. ಹಾಗೆ ಮನೇಲಿ ಅಮ್ಮಂದಿರು ಏನಾದರೂ ಒಂದು ಸ್ವೀಟ್ನ ಮಾಡಿರ್ತಾರೆ, ಒಳ್ಳೊಳ್ಳೆ ನಮಗಿಷ್ಟವಾಗಿರುವಂತಹ ಅಡುಗೆಗಳನ್ನ ಮಾಡಿರ್ತಾರೆ, ಅದನ್ನು ತಿನ್ನೋದು, ಹಾಗೆ ಟೆಂಪಲ್ಗೆ ಹೋಗಿದ್ದು ಬರೋದು. ಇದು ನಮಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿರೋದು. ಹೌದು, ನಾನು ಕೂಡ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡೋಣ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ. ಹಾಗೆ ಹೊಸ್ಲಿಗೆ ರಂಗೋಲಿ ಹಾಕಿ ಪೂಜೆ ಮಾಡೋಣ ಅಂತ ಹೇಳಿ ಈ ರೀತಿ ಅರಿಶಿನ ಹಾಕ್ತಾಯಿದ್ದೆ. ಈ ರೀತಿ ಅರಿಶಿನ ಹೊಸ್ಲಿಗೆ ಹಾಕಿ ಪೂಜೆ ಮಾಡೋದ್ರಿಂದ ಮನೆ ಒಂದು ರೀತಿ ಪಾಸಿಟಿವ್ ಆಗಿರುತ್ತೆ. ಮನೆಗೆ ಬಂದಾಗ ಫಸ್ಟ್ ನಾವು ಅಬ್ಸರ್ವ್ ಮಾಡೋದು ಮನೆ ಮುಂದ್ಗಡೆ ಹೊಸಲು ರಂಗೋಲಿ ಹೇಗಿದೆ ಅನ್ನೋದನ್ನು. ಸೊ ಈ ರೀತಿ ಒಂದು ಪಾಸಿಟಿವ್ ವೈಬ್ಸ್ನ ಕೊಡೋದ್ರಿಂದ ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಅವರು ಕೂಡ ಪಾಸಿಟಿವ್ ಆಗಿರ್ತಾರೆ. ಹಾಗೆ ನಮಗೂ ಕೂಡ ಹೊರಗಡೆಯಿಂದ ಬಂದಾಗ ಕೆಲಸ ಮುಗಿಸಿ ನೋಡಿದಾಗ ಒಂದು ಪಾಸಿಟಿವ್ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಪೂಜೆ ಮಾಡೋದು ಹಿಂದಿನಿಂದನೂ ಒಂದು ಅಭ್ಯಾಸ ಆಗಿರೋದು. ಸೊ ನಾನು ಕೂಡ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿ ಸಣ್ಣದಾಗಿ ಒಂದು ರಂಗೋಲಿ ಬಿಟ್ಟೆ. ನನಗೆ ಅಷ್ಟೊಂದು ರಂಗೋಲಿ ಬಿಡೋಕ್ಕೆ ಬರಲ್ಲ, ಚಿಕ್ಕದಾಗಿ ಈ ರೀತಿ ಬಿಡ್ತೀನಿ. ಹಾಗೆ ನಮ್ಮ ಮನೆ ಮುಂದೆ ಅಷ್ಟು ರಂಗೋಲಿ ಬಿಡೋ ಅಷ್ಟು ಸ್ಪೇಸ್ ಕೂಡ ಇಲ್ಲ. ಸಣ್ಣ ಪುಟ್ಟ ರಂಗೋಲಿನ ಈ ರೀತಿ ಬಿಟ್ಟು ನಾನು ಖುಷಿ ಪಟ್ಕೋತೀನಿ. ಹೇಗಿತ್ತು ನನ್ನ ರಂಗೋಲಿ ಅಂತ ಕಮೆಂಟ್ ಮಾಡಿ. ಹಾಗೆ ದೇವ್ರಿಗೂ ಕೂಡ ಪೂಜೆನ ಮುಗಿಸ್ಕೊಂಡೆ. ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹೂವೆಲ್ಲ ಇಟ್ಟು ದೇವ್ರಿಗೂ ಕೂಡ ಪೂಜೆ ಮಾಡಿ ನನ್ನ ಇಡೀ ವರ್ಷ ಚೆನ್ನಾಗಿರಲಿ ಅಂತ ಕೇಳ್ಕೊಂಡೆ. ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಕ್ಯಾರೆಟ್ ಹಲ್ವಾ, ಉಪ್ಪಿಟ್ಟು, ಹಾಗೆ ಸ್ವಲ್ಪ ಸ್ಯಾಲಡ್ನ ಮಾಡ್ಕೊಂಡಿದ್ದೆ. ಹಾಗೆ ನಾನು ಈ ರೀತಿ ರೆಡಿಯಾಗಿದ್ದೆ, ಸ್ಯಾರಿನ ಹಾಕ್ಕೊಂಡಿದ್ದೆ. ನನಗೆ ಈ ಸ್ಯಾರಿ ತುಂಬಾ ಸ್ಪೆಷಲ್, ಬರ್ಡೇ ದಿನ ಹಾಕೋಬೇಕು ಅಂತಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿ ಗ್ಲಾಸ್ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗೋದು ಅಂದರೆ ನಂಗೆ ತುಂಬಾ ಇಷ್ಟ. ಈ ರೀತಿ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ನಾನಿವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಯಾವ ಟೆಂಪಲ್ ಅನ್ನೋದು ಸರ್ಪ್ರೈಸ್, ನಿಮ್ಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಮೈಸೂರಿಂದ ಸುಮಾರು 23 ಕಿಲೋಮೀಟರ್ ಇರುವ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ನಂಜನಗೂಡಿಗೆ ನಾವಿವತ್ತು ಹೋಗ್ತಾ ಇದ್ದೀವಿ. ನಂಜನಗೂಡು ಕಪಿಲಾ ನದಿಯ ತೀರದಲ್ಲಿದೆ. ಇನ್ನು ಈ ಒಂದು ಸ್ಥಳದ ಪುರಾಣವನ್ನು ನೋಡೋದಾದರೆ, ದೇವತೆಗಳು ಮತ್ತು ಅಸುರರು ಅಮರತ್ವವನ್ನು ಪಡೆಯೋದಕ್ಕೋಸ್ಕರ ಸಮುದ್ರದಲ್ಲಿ ಮಂಥನವನ್ನು ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಸಮುದ್ರದಿಂದ ಕಾರ್ಕೋಟಕ ವಿಷ ಉದ್ಭವವಾಗುತ್ತೆ. ಎಲ್ಲಿ ಈ ವಿಷ ಲೋಕಕ್ಕೆಲ್ಲ ಹರಡುಬಿಡುತ್ತೋ ಅನ್ನೋ ಉದ್ದೇಶದಿಂದ ಪರಮಶಿವ ತಾನೇ ಈ ವಿಷವನ್ನು ಕುಡಿಯಲು ಮುಂದಾಗ್ತಾನೆ. ವಿಷ ದೇಹ ಸೇರುವ ಮುನ್ನ ಪಾರ್ವತಿ ನಾಗರಹಾವಿನಿಂದ ಶಿವನ ಕಂಠವನ್ನು ಗಟ್ಟಿಯಾಗಿ ಸುತ್ತುತ್ತಾಳೆ. ನಂಜು ಅಂದರೆ ವಿಷ. ಈ ವಿಷವನ್ನು ಕುಡಿದಿದ್ದರಿಂದ ಶಿವನ ಕಂಠ ನೀಲಿ ಬಣ್ಣ ಬರುತ್ತೆ. ಅದಕ್ಕೆ ಇಲ್ಲಿ ದೇವ್ರನ್ನ ಶ್ರೀಕಂಠನ ಹೆಸರಿನಲ್ಲಿ ಪೂಜಿಸಲಾಗುತ್ತೆ. ಹಾಗೂ ಈ ವಿಷ ಪ್ರಭಾವದಿಂದ ಶಿವ ವಿಶ್ರಾಂತಿ ಪಡೆದ ಸ್ಥಳವೇ ನಂಜನಗೂಡು. ಹಾಗಾಗಿ ಈ ಒಂದು ಸ್ಥಳಕ್ಕೆ ನಂಜನಗೂಡು ಎಂಬ ಹೆಸರು ಬಂದಿದೆ. ಇನ್ನು ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ ಅಂದರೆ, ಕಾಶಿಗೆ ಯಾರೆಲ್ಲ ಹೋಗೋಕ್ಕಾಗಲ್ಲ ಅವರು ಇಲ್ಲಿ ಬಂದು ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ದೇವರ ಒಂದು ದರ್ಶನವನ್ನು ಮಾಡಿದರೆ ತಾವು ಮಾಡಿರುವಂತಹ ಪಾಪದಿಂದ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿನ ಒಂದು ನಂಬಿಕೆ. ಸೊ ನಾವು ಕೂಡ ಈಗ ನಂಜನಗೂಡಿಗೆ ಬಂದ್ವಿ. ಈ ರೀತಿಯಾದ ಒಂದು ಬೃಹದಾಕಾರವಾದಂಥ ಒಂದು ಗೋಪುರ ಇಲ್ಲಿದೆ, ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಈ ಒಂದು ದೇವಸ್ಥಾನ ಗಂಗರು, ಹೊಯ್ಸಳರು ಹಾಗೂ ಮೈಸೂರು ರಾಜರ ಕಾಲದಲ್ಲಿ ಸ್ವಲ್ಪನೇ ಒಂದು ಕನ್ಸ್ಟ್ರಕ್ಟ್ ಆಗಿರುವಂಥದ್ದು. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಆಫ್ಟರ್ 4 ಇಯರ್ಸ್ ಇಲ್ಲಿಗೆ ಬರ್ತಾ ಇರೋದು. ನನ್ನ ಮದುವೆ ಆದಮೇಲೆ ಫಸ್ಟ್ ಮದುವೆಯಲ್ಲಿ ಬಂದಿದ್ದು, ಅದಾದಮೇಲೆ 4 ಇಯರ್ಸ್ ಆದಮೇಲೆ ಇವತ್ತೇ ನಾನು ಇಲ್ಲಿಗೆ ಬಂದಿದ್ದು. ನನ್ನ ಬರ್ಡೇಗೆ ಇಲ್ಲಿಗೆ ಹೋಗಲೇಬೇಕು ಅಂತ ನಾನು 1 ಮಂತಿಂದ ಕೂಡ ಅನ್ಕೋತಾ ಇದ್ದೆ. ಅದೇ ರೀತಿ ಬಂದಿದ್ದೀವಿ. ಇಲ್ಲಿ ದೇವಸ್ಥಾನದಲ್ಲಿ ಈ ರೀತಿ ಒಂದು ತುಲಾಭಾರವನ್ನು ಮಾಡ್ತಾರೆ. ಅಂದರೆ ನಾವೇನಾದರೂ ಒಂದು ಹರಕೆನ ಹೊತ್ಕೊಂಡು ತೀರಿಸೋ ರೀತಿ. ಈಗ ಮಕ್ಕಳು ಆಗದೆ ಇರುವಂಥವರು ಅಥವಾ ಮಕ್ಕಳಿಗೆ ಹುಷಾರು ತಪ್ಪಿದಾಗ ಈ ರೀತಿ ಕೇಳಿಕೊಂಡು ಅವರ ಒಂದು ತೂಕಕ್ಕೆ ಅನುಗುಣವಾಗಿ ಬೆಲ್ಲ ಅಥವಾ ಕಾಯಿನ್ಸ್ನ ದೇವರಿಗೆ ಕೊಡೋದು ಇಲ್ಲಿ ಒಂದು ಆಚರಣೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಇಲ್ಲಿ ಒಂದು ನಂದಿ ಕೂಡ ಇದೆ, ಬೃಹದಾಕಾರವಾದ ನಂದಿ ಇದೆ, ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ನಾನು ಕೂಡ ದೇವ್ರ ಹತ್ರ ಕೇಳಿಕೊಂಡೆ. ಹಾಗೆ ಇಲ್ಲಿ ದೇವಸ್ಥಾನದ ಹೊರಗಡೆ ಕೂಡ ಒಂದು ನಂದಿ ಇದೆ. ಅದು ಕಿವಿಯಲ್ಲಿ ನಾವು ಏನೇ ಕೇಳಿಕೊಂಡ್ರು ಆ ಒಂದು ನಂದಿ ಶಿವನಿಗೆ ಅದನ್ನು ತಲುಪಿಸುತ್ತೆ, ನಾವು ಕೇಳ್ಕೊಂಡಿದ್ದು ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ವಾಡಿಕೆ ಕೂಡ ಇದೆ. ದೇವಸ್ಥಾನದ ದ್ವಾರಗಳನ್ನ ನೋಡಿ ಎಷ್ಟು ದೊಡ್ಡ ಗಾತ್ರದಲ್ಲಿದೆ. ಹಾಗೆ ಇಲ್ಲಿ ಒಂದು ಕೆತ್ತನೆ ಕೂಡ ಅಷ್ಟೇ, ತುಂಬಾ ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ನಾವು ಕೂಡ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ.
ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ತುಂಬಾ ರಶ್ ಇರುತ್ತೆ. ನಾವು ಸ್ಪೆಷಲ್ ಟಿಕೆಟ್ನ ತೊಗೊಂಡು ಹೋದ್ವಿ. ವಿತಿನ್ ಹಾಫ್ ಆನ್ ಅವರ್ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಈ ರೀತಿ ಕೈಗೆ ದಾರಗಳನ್ನ ಕಟ್ತಾರಲ್ಲ, ಅದು ಮಾರ್ತಾಯಿದ್ರು. ನೋಡಿ ನನಗೂ ಕೂಡ ತೊಗೋಬೇಕು ಅಂತ ಆಸೆ ಆಯಿತು. ಹಾಗೆ ಅಲ್ಲಿಂದ ಟೆಂಪಲಿಂದ ಸ್ವಲ್ಪ ಮುಂದೆ ಬಂದರೆ ಈ ರೀತಿ ನಂಜುಂಡೇಶ್ವರನ ಒಂದು ಬೃಹದಾಕಾರವಾದಂಥ ಒಂದು ಸ್ಟ್ಯಾಚ್ಯೂ ಇದೆ. ಇದನ್ನು ನೋಡಿದ್ರೆ ನನಗೆ ಮುರುಡೇಶ್ವರ ನೆನಪಾಗುತ್ತೆ. ಅಲ್ಲೂ ಕೂಡ ಇದಕ್ಕಿಂತನೂ ಒಂದು ಎತ್ತರವಾದ ಸ್ಟ್ಯಾಚ್ಯೂ ಇದೆ. ಒಂದು ನೀಲಿ ಬಣ್ಣದಲ್ಲಿ ಈ ಒಂದು ಶಿವ ಅಂದರೆ ವಿಷವನ್ನು ಕುಡಿದು ಹೇಗೆ ಅವರ ದೇಹವೆಲ್ಲ ನೀಲಿ ಬಣ್ಣ ಆಯಿತು, ಅದನ್ನು ಒಂದು ರೆಪ್ರೆಸೆಂಟ್ ಮಾಡುವಂಥ ರೀತಿಯಲ್ಲಿ ಶಿವ ಇಲ್ಲಿ ಧ್ಯಾನ ಮಾಡ್ತಾ ಕೂತಿರೋ ಒಂದು ಪೊಸಿಷನಲ್ಲಿ ಇಲ್ಲಿ ಶಿವನ ನೀವು ನೋಡ್ಬೋದು. ಹಾಗೆ ಇಲ್ಲಿ ಕಪಿಲಾ ನದಿ ಕೂಡ ಹರಿಯುತ್ತೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿ ಜನರ ಒಂದು ನಂಬಿಕೆ. ಅದನ್ನೆಲ್ಲ ನೋಡಿಕೊಂಡು ನಾವು ವಾಪಸ್ ಬಂದ್ವಿ ಮೈಸೂರಿಗೆ ಬಂದು ಒಂದು ಹೋಟೆಲ್ಗೆ ಹೋಗಿ ಒಳ್ಳೆ ವೆಜ್ ಮೀಲ್ಸ್ನ ತಿಂದ್ವಿ. ನಾನ್ ವೆಜಿಟೇರಿಯನ್, ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ಎಲ್ಲರೂ ವೆಜ್ನ ತಿಂದ್ಕೊಂಡು ಎಂಜಾಯ್ ಮಾಡಿದ್ವಿ. ಮಧ್ಯಾಹ್ನದ ಒಂದು ಲಂಚ್ನ ಎಂಜಾಯ್ ಮಾಡಿದೆ. ಹಾಗೆ ಐಸ್ ಕ್ರೀಮ್ ಎಲ್ಲ ಕೂಡ ತೊಗೊಂಡು ತಿಂದ್ವಿ. ಅದೆಲ್ಲ ತಿಂದ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಹೇಳಿದ್ರು, ಹೊರಗಡೆ ಹೋಗೋಣ, ರೆಡಿ ಆಗು ಅಂತ ಹೇಳಿದ್ರು. ನಾನು ಎಲ್ಲೋ ಮೇ ಬಿ ಹೊರಗಡೆ ಏನಾದರೂ ತಿನ್ಕೊಬರೋಕ್ಕೆ ಆ ಥರ ಅಂತ ಅಂದ್ಕೊಂಡೆ. ಅವ್ರು ಹೇಳಿದ್ರು ಇಲ್ಲ ಒಂದು ಟೆಂಪಲ್ ಹೋಗೋಣ ಅಂತ. ನಾನು ಸಡನ್ನಾಗಿ ಏನು ಟೆಂಪಲ್ ಅಂತ ಹೇಳ್ತಿದ್ದಾರಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಇಲ್ಲ ಇಲ್ಲೇ ಒಂದು ಹತ್ರದಲ್ಲಿ ಚೆನ್ನಾಗಿದೆಯಂತೆ, ಹೋಗಿ ಬರೋಣ ಅಂತ ಹೇಳಿದ್ರು. ನನಗೆ ಆವಾಗಲೇ ಸ್ವಲ್ಪ ಡೌಟ್ ಬಂತು. ಬಿಕಾಸ್ ನನಗೆ ಹೇಳಿದೆ ಯಾವುದನ್ನು ಸರ್ಪ್ರೈಸಾಗಿ ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡಲ್ಲ. ಏನೇ ಮಾಡೋದಿದ್ರು ನಂಗೆ ಹೇಳಿರ್ತಾರೆ. ಈ ಥರ ಹೇಳ್ತಿದ್ದಾರಲ್ಲ, ಓಕೆ ಐ ಥಾಟ್ ಮೇ ಬಿ ಕೇಕ್ ಕಟಿಂಗ್ ಮಾಡಿಸೋಣ ಅಂತೇನೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಬಟ್ ಎವ್ರಿ ಇಯರ್ ಮನೇಲೇ ಕೇಕ್ನ ತೊಗೊಬಂದು ಕಟ್ ಮಾಡೋದು. ಮೇ ಬಿ ಈ ಸರಿ ಏನೋ ಒಂದು ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಕೇಕ್ ಕಟಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ನಾನು ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಬೇಕಿತ್ತು ಅಂತೆಲ್ಲ ಅನ್ಕೋತಾ ಇದ್ದೆ. ಹೋಗಬೇಕಾದ್ರೆ ಹಾಗೆಯೇ ನಾನು ಕೇಳ್ತಾನೆ ಇದೆ, ಎಲ್ಲಿ ಹೋಗ್ತಿದ್ದೀವಿ, ಯಾವ ಟೆಂಪಲ್ ಹೇಳು, ನಾನು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಹೇಗಿದೆ ಅಂತ. ನನ್ನ ಹಸ್ಬೆಂಡ್ ಗೊತ್ತಾಗುತ್ತೆ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ನನಗೂ ಅಡ್ರೆಸ್ ಗೊತ್ತಿಲ್ಲ, ಗೂಗಲಲ್ಲಿ ಮ್ಯಾಪ್ ಹಾಕ್ಕೊಂಡು ಹೋಗೋಣ ಹಾಗೆ ಹೇಗೆ ಅಂತ ಏನೇನೋ ಹೇಳ್ತಿದ್ರು. ನಾನು ಹೌದಾ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ನಾನು ಏನೇನೋ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಸಡನ್ನಾಗಿ ಹೋಗಿ ಒಂದು ಹಣ್ಣು ಅಂಗಡಿಯಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹಣ್ಣುಗಳೆಲ್ಲ ತೊಗೋತಾಯಿದ್ರು. ಏನಕ್ಕೆ ಹಣ್ಣು ತೊಗೊಂಡ್ರಿ ಅಂತ ಕೇಳಿದಾಗ, ಏನೋ ನಮ್ಮ ಹಾಸ್ಪಿಟಲ್ ಸ್ವಲ್ಪ ಪೇಷಂಟ್ಸ್ ಇದ್ದಾರೆ, ಅವ್ರಿಗೆ ಕೊಡೋಣ ಅಂತ ತೊಗೊಂಡೆ ಅಂತ ಹೇಳಿದ್ರು. ಐ ಥಾಟ್ ಓಕೆ, ಯಾಕಂದರೆ ಅವ್ರು ತುಂಬ ಆ ಥರ ಏನಾದರೂ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಸೊ ಮೇ ಬಿ ಇರಬೇಕು, ನಾಳೆ ಬರೋಕ್ಕಾಗಲ್ಲ, ಫ್ರೀ ಇಲ್ಲ ಅಂತ, ಇವತ್ತು ಫ್ರೀ ಇರೋದಕ್ಕೆ ತೊಗೊಂಡ್ರೇನೋ ಅಂತ ಅಂದ್ಕೊಂಡೆ. ಬಟ್ ಅವರೆಲ್ಲ ನನ್ನ ಕರ್ಕೊಂಡೋಗಿದ್ದು ಈ ಒಂದು ಸುಂದರವಾದ ಸ್ಥಳಕ್ಕೆ, ಒಂದು ಚಿಲ್ಡ್ರನ್ಸ್ ಹೋಮ್ಗೆ ನನ್ನ ಕರ್ಕೊಂಡೋದ್ರು. ಈ ರೀತಿ ನನ್ನ ಬರ್ಡೇನ ನಿಜವಾಗ್ಲೂ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಂದು ರೀತಿ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನಾನು ಏನೇನೋ ತಲೆಯಲ್ಲಿತ್ತು, ಬಟ್ ಅದು ಎಲ್ಲದಕ್ಕಿಂತ ಇದು ತುಂಬ ಬ್ಯೂಟಿಫುಲ್ಲಾಗಿತ್ತು ಮತ್ತು ಒಂದು ಅರ್ಥಪೂರ್ಣವಾಗಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಮಕ್ಕಳನ್ನ ನೋಡಿ ನನಗಂತೂ ತುಂಬಾ ಫೀಲ್ ಆಯಿತು. ನಾವು ಯಾವುದೇ ಒಂದು ರಿಲೇಷನ್ಶಿಪ್ಗೆ ಸ್ವಲ್ಪನೂ ಬೆಲೆ ಕೊಡಲ್ಲ, ಬಟ್ ಈ ಮಕ್ಕಳು ಅವರಲ್ಲಿದ್ದು ಹೊಂದಾಣಿಕೆ ಆ್ಯಂಡ್ ಯಾರೂ ಇಲ್ಲದೇ ಇದ್ದರೂ ಅವ್ರು ಇಷ್ಟು ಖುಷಿಯಾಗಿದ್ದರು. ಆ ಮಕ್ಕಳ ಮುಖದಲ್ಲಿ ಆ ಒಂದು ಖುಷಿನ ನೋಡಿ ನನಗಂತೂ ನಿಜ ತುಂಬ ಅಳುನೇ ಬಂದುಬಿಡ್ತು. ಆ್ಯಂಡ್ ನನ್ನ ಬರ್ಡೇ ಈ ರೀತಿ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬರ್ಡೇ ದಿನವೇ ತುಂಬಾ ಹತ್ಬಿಟ್ಟೆ ನಾನು, ಫುಲ್ ಫೀಲ್ ಆಗೋಯ್ತು ನನಗೆ. ಆ್ಯಂಡ್ ಈ ರೀತಿ ಒಂದು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಇದೆ. ಇದು ಯಾವುದೋ ಒಂದು ವ್ಯೂಸ್ ಬರಲಿ ಅಂತನೋ ಅಥವಾ ತೋರಿಸ್ಕೊಳ್ಳೋಕ್ಕೋಸ್ಕರನೋ ಈ ರೀತಿ ನಾನು ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ಇದನ್ನು ನೋಡಿ ನಿಮಗೂ ಕೂಡ ನಿಮ್ಮ ಬರ್ಡೇನ ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅನ್ನೋ ಒಂದು ಫೀಲ್ ಬರಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಹಾಗೆ ಅವರೆಲ್ಲ ನನಗೆ ವಿಶ್ ಕೂಡ ಮಾಡಿದ್ರು. ಅಟ್ಲೀಸ್ಟ್ ಆ ಮಕ್ಕಳ ಮುಖದಲ್ಲಿ ಒಂದು ಅರ್ಧ ಗಂಟೆ ಏನೋ ನಮಗೋಸ್ಕರ ಯಾರೋ ಬಂದಿದ್ದಾರೆ ಅನ್ನೋ ಒಂದು ಖುಷಿ. ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡಿದ್ರು, ಏನಂದರೆ ಕೇಕ್ ಕಟಿಂಗ್ ಮಾಡಿಸೋದು ಬೇಡ, ಯಾಕಂದರೆ ಅವ್ರಿಗೂ ಏನಾದರೂ ಫೀಲ್ ಆಗುತ್ತೆ, ನಮ್ಗೆ ಯಾರೂ ಈ ಥರ ಮಾಡಿಸಲ್ಲ ಅನ್ನೋ ಥರ. ಸೊ ಅಲ್ಲೇ ಕಟ್ ಮಾಡಿರುವಂಥ ಕೇಕ್ಸ್ನ ತೊಗೊಂಡೋಗಿ ಕೊಡೋಣ, ಹಾಗೆ ಸ್ವಲ್ಪ ಬಿಸ್ಕೆಟ್, ಚಾಕ್ಲೇಟ್ಸ್ ಈ ರೀತಿ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು. ನನ್ನ ಇಷ್ಟು ವರ್ಷದ ಬರ್ಡೇಯಲ್ಲಿ ಈ ಒಂದು ಬರ್ಡೇ ತುಂಬಾ ಸ್ಪೆಷಲ್ ಆ್ಯಂಡ್ ಮೆಮೊರೇಬಲ್ ಆಗಿತ್ತು. ನಾನು ಒಂದು ಒಳ್ಳೆ ರೀತಿಯಲ್ಲಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡೆ ಅಂತ ನನಗನ್ನಿಸ್ತು. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ನನಗೆ ಒಂದಷ್ಟು ಗಿಫ್ಟ್ ಬಂದಿತ್ತು. ಅದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಗಿಫ್ಟು ನನಗೆ ತುಂಬಾ ಪ್ರೀಷಿಯಸ್ ಆಗಿತ್ತು. ಇದು ಅನು ಅಂತ ನನ್ನ ಫ್ರೆಂಡ್ ಕೊಟ್ಟಿದ್ದು. ಅವಳು ಫ್ರೆಂಡ್ ಅನ್ನೋಕ್ಕಿಂತ ನಂಗೆ ತಂಗಿ ಅಂತಲೇ ಹೇಳ್ಬೋದು. ಅವಳು ನನಗೆ ಈ ಒಂದು ಗಿಫ್ಟನ್ನ ಕೊಟ್ಟಳು. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬರು ಮಂಜುನಾಥ್ ಅಂತ, ಅವ್ರು ನಂಜನಗೂಡಲ್ಲಿ ಸಿಕ್ಕಿದ್ರು. ಅವರು ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋಕ್ಕೆ ಶೈ ಆದರು, ಅದರಿಂದ ಅವ್ರದ್ದು ವೀಡಿಯೋನ ಮಾಡ್ಕೊಂಡಿಲ್ಲ. ಹಾಗೆ ಇದು ನನ್ನ ಮೈದನ್ನ ಕೊಟ್ಟಿದ್ದಂತಹ ಒಂದು ಬ್ರಾಸ್ಲೆಟ್. ಸೊ ಆ್ಯಕ್ಚುಲಿ ಅನುಗೆ ಎಕ್ಸಾಮ್ ನಡೀತಾ ಇತ್ತು, ಆದರೂ ಕೂಡ ಒಂದು ಬ್ಯುಸಿ ಟೈಮಲ್ಲಿ ನನಗೋಸ್ಕರ ಟೈಮ್ ಮಾಡಿಕೊಂಡು ಆ ಒಂದು ಗಿಫ್ಟನ್ನ ಕೊಟ್ಟಿದ್ದು ನಂಗೆ ತುಂಬಾ ಖುಷಿ ಆಯಿತು.
ಈ ರೀತಿ ಸಿರಿ ಬರ್ಡನ್ನ ಸೆಲೆಬ್ರೇಟ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ಗೆ ಐಡಿಯಾನ ಕೊಟ್ಟಿದ್ದು ಅನು ಅಂತ. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇನ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಮಾಡಿದ್ದಕ್ಕೆ. ಯಾರ್ಯಾರೆಲ್ಲ ಗಿಫ್ಟ್ ಕೊಟ್ರಿ, ವಿಶ್ ಮಾಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಒಳ್ಳೊಳ್ಳೆ ವ್ಲಾಗ್ಸ್ಗಳಿಗೋಸ್ಕರ ನನ್ನ ಚಾನಲ್ನ ನೋಡ್ತಾ ಇರಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.